ಚಾಟ್ ಅಂಗಡಿನಲ್ಲಿ ಸಿಗುವಂತಹ ಪಾವ್ ಭಾಜಿನ ಮನೆಯಲ್ಲಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಇಲ್ಲಿ ಕೊಟ್ಟಿರೋ ಇಂಗ್ರೀಡಿಯೆಂಟ್ಸ್ನ ಜಾರಲ್ಲಿ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ಳೋಣ. ಇದು ಚಿಲ್ಲಿ ಗಾರ್ಲಿಕ್ ಪೇಸ್ಟ್. ನೆಕ್ಸ್ಟ್ 50 ಗ್ರಾಮ್ ಆಫ್ ಬಟರ್ ಹಾಕ್ಕೊಳ್ಳಿ. ಫೆನಲ್ ಸೀಡ್ಸ್ ಮತ್ತು ಆನಿಯನನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ನಿಮಗೆ ಇಲ್ಲಿ ಬೇಕಾದಂತಹ ವೆಜಿಟೇಬಲ್ಸ್ ತೊಗೊಳ್ಬೋದು. ನಾನಿಲ್ಲಿ ಪೊಟ್ಯಾಟೊ, ಕ್ಯಾರೆಟ್ ಮತ್ತು ಪೀಸ್ನ ತೊಗೊಂಡಿದ್ದೀನಿ. ಇದನ್ನು ಫ್ರೈ ಮಾಡುವಾಗ ಚೆನ್ನಾಗಿ ಸ್ಮ್ಯಾಶ್ ಮಾಡ್ತಾನೆ ಫ್ರೈ ಮಾಡಬೇಕು, ಆವಾಗ ಚೆನ್ನಾಗಿ ಬರುತ್ತೆ ಪಾವ್ ಭಾಜಿ. ವೆಜಿಟೇಬಲ್ಸ್ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಆದಮೇಲೆ ಫೈನಲ್ ಆಗಿ ಟೊಮ್ಯಾಟೊ ಮತ್ತು ಕೊರಿಯಾಂಡರ್ ಲೀವ್ಸ್ ಹಾಕಿ ಅದನ್ನು ಕೂಡ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು ಫ್ರೈ ಮಾಡಬೇಕು. ನೆಕ್ಸ್ಟು ಇದಕ್ಕೆ ಸಾಲ್ಟು, ಪಾವ್ ಭಾಜಿ ಮಸಾಲ, ಕೊರಿಯಾಂಡರ್ ಪೌಡರ್, ಟರ್ಮರಿಕ್ ಪೌಡರ್ ಮತ್ತು ಕಸೂರಿ ಮೇಥಿ ಹಾಗೆ ಚಿಲ್ಲಿ ಪೌಡರ್ನ ಹಾಕೊಳ್ಳೋಣ. ನೆಕ್ಸ್ಟ್ ಲಾಸ್ಟಲ್ಲಿ ಹಾಟ್ ವಾಟರ್ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈ ಎಲ್ಲ ಇಂಗ್ರೀಡಿಯೆಂಟ್ಸ್ ಮಿಕ್ಸ್ ಆದಮೇಲೆ ಫಸ್ಟೇ ನಾವು ಪೇಸ್ಟ್ ಮಾಡಿ ಇಟ್ಕೊಂಡಿರುವಂತಹ ಚಿಲ್ಲಿ ಗಾರ್ಲಿಕ್ ಪೇಸ್ಟನ್ನು ಹಾಕಿ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸ್ಮ್ಯಾಶ್ ಮಾಡ್ತಾನೆ ಫ್ರೈ ಮಾಡ್ತಾ ಇರಬೇಕು. ನೀವು ಕೊನೆಯಲ್ಲಿ ಎಷ್ಟು ಬೇಕೋ ಅಷ್ಟು, ನಿಮಗೆ ಎಷ್ಟು ಟೇಸ್ಟ್ ಬೇಕಾಗುತ್ತೆ ಅಷ್ಟು ನೀವು ಲೆಮನ್ ಜ್ಯೂಸನ್ನ ಹಾಕ್ಕೊಂಡು ಕೊನೆಯಲ್ಲಿ ಬಟರ್ ಹಾಕಿದ್ರೆ ಪಾವ್ ಭಾಜಿ ಮಸಾಲ ರೆಡಿ ಆಗುತ್ತೆ.